ಎಲ್ಲರಿಗೂ ನಮಸ್ಕಾರ. ಕ್ಲಿಕ್ ಅಂತ ಒಂದು ಹೊಸ ಸಿನಿಮಾ ತೊಗೊಂಬಂದಿದ್ದೀವಿ ನಿಮ್ಮ ಮುಂದೆ, ಹೊಸ ತಂಡ ಹಾಗಂತ ಹೇಳಿ ಹೇಗೆ ಮಾಡಿದ್ರು ಅಂತ ಅಂದ್ಕೊಂಬೇಡಿ ದಯವಿಟ್ಟು. ಯಾಕಂದರೆ ಪ್ರತಿಯೊಂದು ವಿಷಯನೂ ಕಾನ್ಸಂಟ್ರೇಟ್ ಮಾಡಿ ತುಂಬ ಟೈಮ್ ತೊಗೊಂಡು ಒಳ್ಳೆ ಕ್ವಾಲಿಟಿ ಕೊಟ್ಟು ಸಿನಿಮಾ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ರವಿ ಬಸ್ರೂರವರ ಮಗ ಪವನ್ ಬಸ್ರೂರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲರಿಗೂ ಹೇಳೋದೇನಂತಂದರೆ ಥಿಯೇಟರ್ಸಿಗೆ ಬನ್ನಿ, ನೋಡಿ ಸಪೋರ್ಟ್ ಮಾಡಿ. ಹೀಗೆ ಇನ್ನೂ ಹೆಚ್ಚು ಸಿನಿಮಾಗಳನ್ನ ಮಾಡೋಕ್ಕೆ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಹಾಗೆ ಸಿನಿಮಾಗೆ ಏನಕ್ಕೆ ಬಂದು ನೋಡಬೇಕಂದ್ರೆ ಒಂದು ತುಂಬ ಒಳ್ಳೆಯ ಮೆಸೇಜ್ ಇದೆ. ಏನಂತಂದರೆ ಪ್ರತಿಯೊಂದು ಪೇರೆಂಟ್ಸ್ಗಾಗಿರ್ಬೋದು, ಮಕ್ಳಿಗೂ ಒಂದು ಮೆಸೇಜ್ ಇದೆ, ಹಾಗೆ ಪೇರೆಂಟ್ಸ್ಗೂ ಒಂದು ಮೆಸೇಜ್ ಇದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇಲ್ಲಾಂದ್ರೆ ಆ ಕಡೆ ಹೋಗ್ಬೋದಾ? ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ಹೀಗೆ ಪೂರ್ತಿ ಡ್ಯೂರೇಷನ್ ನಡೀಲಿ, ಹಾಗೆ ಇನ್ನೂ ಜಾಸ್ತಿ ಎಕ್ಸ್ಟೆಂಡ್ ಆಗಲಿ ಅಂತ ಅನ್ಕೋತಿದ್ದೀನಿ. ಸುಮಾರು ಮೆಮೊರೀಸ್ ಫ್ಲ್ಯಾಶ್ ಆಗುತ್ತೆ ಮತ್ತು ತುಂಬ ಖುಷಿ ಆಗುತ್ತೆ ದೊಡ್ಡ ಸ್ಕ್ರೀನ್ ಮೇಲೆ ನೋಡಿದಾಗ. ಜನರು ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ, ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಏನು ಹೇಳ್ತೀರಾ ಆಡಿಯನ್ಸ್ಗೆ? ಎಲ್ಲರೂ ಬನ್ನಿ, ಥಿಯೇಟ್ರಲ್ಲಿ ಪಿಕ್ಚರ್ನ ನೋಡಿ, ಫ್ಯಾಮಿಲಿ ಜೊತೆ ಒಂದು 10 ಸಲ ನೋಡಿದ್ರೂ ಥಿಯೇಟ್ರಲ್ಲಿ ಬಂದು ಪಿಕ್ಚರ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾವ ಸೀನ್ ನಿಮ್ಗೆ ತುಂಬ ಇಷ್ಟ ಆಗಿದೆ ಇದನ್ನು ಮಾಡಿ? ಈ ಪಿಕ್ಚರಲ್ಲ, ಕಾಮಿಡಿ ಸೀನಲ್ಲಿ ಸಂಜು ಬಸೈ ಅವರು ಇದ್ದಾರಲ್ಲ, ಅವ್ರ ಜೊತೆ ಇರೋ ಕೆಮಿಸ್ಟ್ರಿನೇ ಇಷ್ಟ ಆಗಿದೆ. ಸೊ ಬಿಗ್ ಸ್ಕ್ರೀನಲ್ಲಿ ನೋಡಿ ಪವನ್ ಆ್ಯಕ್ಟಿಂಗ್ ಬಿಟ್ ನನ್ನ ಪೋರ್ಷನಲ್ಲಿ ಏನು ಮಾಡಿದ್ರು ಅದನ್ನು ಮಾತ್ರ ನೋಡಿದ್ದೆ ನಾನು ರೆಕಾರ್ಡಿಂಗ್ ಅಥವಾ ಶೂಟಿಂಗ್ ಟೈಮಲ್ಲಿ. ಬಟ್ ಅದರ್ ಬಿಟ್ ಫನ್ನಿ ಬಿಟ್ ಅದೆಲ್ಲ ನೋಡಿದಾಗ ತುಂಬ ಖುಷಿ ಆಯಿತು. ಪ್ರತಿಯೊಂದು ಸಾಂಗ್ ಬಂದಾಗ ಆಡಿಯನ್ಸ್ ರಿಯಾಕ್ಷನ್ ವಾಸ್ ಟೂ ಗುಡ್. ವಿಸಿಲ್ ಹೊಡಿಯೋದು, ಚಿಯರ್ ಅಪ್ ಮಾಡೋದು, ಆ್ಯಂಡ್ ಪವನ್ ಮೈಂಡ್ ಬ್ಲೋಯಿಂಗ್ ಎಂಟೈರ್ ಆ್ಯಕ್ಟಿಂಗ್. ನಾನಂತೂ ಫುಲ್ ಖುಷಿಯಾಗಿ ಕುಣಿತಿದ್ದೆ, ಪವನ್ ಎಷ್ಟು ಚೆನ್ನಾಗಿ ಮಾಡಿದೆಯಾ ಹುಡುಗ ಅಂತಂದ್ಬಿಟ್ಟು. ಎಲ್ಲರೂ ಬಂದು ನೋಡಿ, ಒಳ್ಳೆ ಮೆಸೇಜ್ ಇದೆ. ಯಂಗ್ಸ್ಟರ್ಸ್ನ ಸಪೋರ್ಟ್ ಮಾಡಿ. ಇದು ಒಂದು ನ್ಯೂ ಟೀಮ್, ಮೆಸೇಜ್ ಓರಿಯೆಂಟೆಡ್ ಆಗಿರೋದ್ರಿಂದ ಎಲ್ಲರಿಗೂ ಹೆಲ್ಪ್ ಆಗುತ್ತೆ, ಮಕ್ಕಳಿಗೆ, ಪೇರೆಂಟ್ಸ್ಗೆ ಎಲ್ಲ ವಿತ್ ಫ್ಯಾಮಿಲಿ ನೋಡ್ಬೋದು ಅಂಥದ್ದು. ದಯವಿಟ್ಟು ಬಂದು ನೋಡಿ ಅನ್ನೋದೇ ಒಂದು ಕೋರಿಕೆ ಸರ್. ಇದು ಒಂದು ನಾವು ಸಿನಿಮಾಗಿಂತ ಒಂದು ಮೇಜರ್ ಆಗಿ ಒಂದು ಮೆಸೇಜ್ ತೊಗೊಂಡಿದ್ದೀವಿ. ಏನಂದರೆ ನೀವು ನೋಡಿರ್ಬೋದು ಆಲ್ರೆಡಿ. ಆ ಮೆಸೇಜ್ ಏನಂದರೆ ಬರೀ ಇದು ಮಕ್ಕಳು ನೋಡೋದಾಗಲಿ, ಪೇರೆಂಟ್ಸ್ ನೋಡಬೇಕಂತ ಇಲ್ಲ. ಇದು ಪ್ರತಿಯೊಬ್ಬರಲ್ಲೂ, ನಮ್ಮಲ್ಲಿ, ನಿಮ್ಮಲ್ಲಿ, ಎಲ್ಲರಲ್ಲೂ ಒಂದು ಇದಿರುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಪೇರೆಂಟ್ಸ್ದೇ ಒಂದು ಕನಸಿರುತ್ತೆ, ಆದರೆ ನಮ್ಮದೇ ಒಂದು ಆಸಕ್ತಿ ಇರುತ್ತೆ. ಕೆಲವೊಂದು ಸತಿ ನಾವು ಆಸಕ್ತಿಯಿಂದ ಹೋಗಿ ಸಕ್ಸಸ್ಸು ಆಗಿರ್ತೀವಿ, ಇನ್ನೊಂದು ದಾರಿ ಇದು ಮಾಡಿರ್ತೀವಿ. ಆದರೆ ಕೆಲವು ಸತಿ ನಮ್ಮ ಪೇರೆಂಟ್ಸ್ ಇದರಲ್ಲೂ ಹೋಗಿ ಇಂಜಿನಿಯರ್ ಆಗಿರ್ತೀವಿ, ಡಾಕ್ಟರ್ ಆಗಿರ್ತೀವಿ, ಬೇರೆ ಅವ್ರು ಅಂದ್ಕೊಂಡಿರೋದು ನಾವು ಆಗಿರ್ತೀವಿ. ಆದ್ರೂ ಅದರಲ್ಲಿ ಇಂಟ್ರೆಸ್ಟ್ ಇರೋಲ್ಲ. ಆದರೆ ಎಲ್ಲೋ ಒಂದು ಕಡೆ ಮನಸ್ಸಿರುತ್ತೆ, ಇಂಥ ನಮ್ಮದು ಒಂದು ಆಸೆ ಆಗಬೇಕಾಯಿತು, ನಾನು ಆ್ಯಕ್ಟಿಂಗ್ ಮಾಡಬೇಕಾಯ್ತು, ಇಲ್ಲ ಇನ್ನೊಂದೇನು ಇದು ಫೋಟೋಗ್ರಾಫರ್ ಆಗಬೇಕಾಯ್ತು, ಇನ್ನೊಂದು ಆ ಒಂದು ಮನಸ್ಸಲ್ಲಿರುವಂಥ ಪ್ರತಿಯೊಬ್ಬರು ಬಂದು ನೋಡೋವಂಥ ಸಿನಿಮಾ ಇದು. ಅವ್ರದ್ದೊಂದು ನೆನಪು, ಅವ್ರದ್ದೊಂದು ಲೈಫಲ್ಲಿ ನಡೆದಿರೋ ಅಂಥದ್ದು ಎಲ್ಲರಿಗೂ ನೆನಪಾಗುತ್ತೆ. ಸಿನಿಮಾ ಪೂರ್ತಿ ನೋಡೋಷ್ಟರಲ್ಲಿ ನಿಮ್ಗೊಂದು ನೆನಪು, ಒಂದು ಫ್ಲ್ಯಾಶ್ ಬ್ಯಾಕ್ ಆಗುತ್ತೆ. ನಿಮಗೆ ಏನು ಅನಿಸುತ್ತೆ, ನಮ್ಮ ಪೇರೆಂಟ್ಸ್ ಈ ಥರ ಮಾಡಿದ್ರು, ಇಲ್ಲ ನಮ್ಮ ಪೇರೆಂಟ್ಸ್ ಅಲ್ಲಿ ಸಪೋರ್ಟ್ ಮಾಡಿದರೆ ಒಂದು ಚೆನ್ನಾಗಿತ್ತು, ಈ ಥರ ಒಂದು ವಿಷಯ ನಿಮ್ಗೆ ಆಚೆ ಬರುತ್ತೆ. ಅದಕ್ಕೋಸ್ಕರ ನಾನು ನಮ್ಮ ವೀಕ್ಷಕರಿಗೆ ಅದೇ ಹೇಳ್ತೀನಿ, ಬನ್ನಿ ಸಿನಿಮಾ ನೋಡಿ, ಯು ಫೀಲ್ ದಟ್ ಇದು ನಿಮ್ಮ ಸಿನಿಮಾ ಅನ್ನೋ ಒಂದು ಫೀಲ್ ಬರುತ್ತೆ. ಇಷ್ಟೇ ಹೇಳಬೇಕು. ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ನಾನು. ಸೊ ಈ ಸಿನಿಮಾ ಎಲ್ಲರೂ ಏನು ಮೇನ್ ಹೇಳೋಕೆ ಹೊರಟಿರೋದು ಅಂತಂದರೆ, ಎಲ್ಲರಿಗೂ ಒಂದು ಪ್ಯಾಷನ್ ಅನ್ನೋದು ಇರುತ್ತೆ. ಸೊ ಅದನ್ನು ಚೇಸ್ ಮಾಡ್ತಾ ಹೋಗಬೇಕು. ನಾನು ಇವಾಗ ಮ್ಯೂಸಿಕ್ ಪ್ಯಾಷನೇಟ್ ಆಗಿ 10 ವರ್ಷದಿಂದ ಮಾಡ್ಕೊಂಬಂದು ಇವಾಗ ನಮಗೆ ಸಿನಿಮಾ ರಿಲೀಸ್ ಆಗಿದೆ. ಸೊ ಎಲ್ಲರೂ ಬಂದು ಸಿನಿಮಾನ ಪ್ರೋತ್ಸಾಹಿಸಿ ನೋಡಿ. ಎಲ್ಲರೂ ಚೆನ್ನಾಗಿದೆ ಅಂತ ರಿವ್ಯೂಸ್ ಹೇಳ್ತಿದ್ದಾರೆ ಇವಾಗೆಲ್ಲ. ಸೊ ಅದನ್ನೇ ಕೇಳ್ಕೊಳ್ಳೋದು ಆಡಿಯನ್ಸ್ನ. ಥ್ಯಾಂಕ್ ಯು ಸರ್.